ಹಿಂದೂ ಅಂದ್ರೆ ಏನು? ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ, ಹಿಂದುತ್ವದ ವಿರೋಧಿ ಹುಳುಗಳು, ಸನಾತನದ ವಿರೋಧಿ ಹುಳುಗಳು, ಇದನ್ನೆಲ್ಲ ಮಾತಾಡ್ತಾರಲ್ಲ, ಅವರು ನಮ್ಮ ವಿರೋಧಿಗಳು. ಅವನು ಹಾಗಂದ, ಈ ಪೇಪರ್ನಲ್ಲಿ ಹಾಗೆ ಬಂತು, ಬೇಕಾದ ಬೇವರ್ಸಿಗಳು ಬೇಕಾದ ಒದರಾಡ್ಕೊಂಡು ಹೋಗ್ಲಿರಿ, ಆದ್ರೆ ಲೀಡರ್ಶಿಪ್ ಬಲಗಾಡಬಾರ್ದು. ಯಾವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತನ ಅವಾಂತರ, ಹಿಂದುತ್ವದ ಹೆಸರಲ್ಲಿ ರಾಜಕಾರಣ, ಟಿಕೆಟ್ ಕೈತಪ್ಪಿದಾಗ ಮುಖವಾಡ ಅನಾವರಣ. ನಾನು ಹೇಳಿದ್ದನ್ನು ಬರ್ಕೊಳ್ಳಿ, ಸಿದ್ದರಾಮಯ್ಯನಿಗೆ ದಮ್ಮಿದ್ರೆ ಹಿಂದೂ ರಾಷ್ಟ್ರ ಮಾಡೋದನ್ನ ತಡಿಲಿ. ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಅನಂತಕುಮಾರ್ ಹೆಗಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರಾದವರು. ಇವರ ಧೈರ್ಯ ಹಾಗೂ ಖಡಕ್ ಮಾತುಗಳಿಗೆ ಒಂದು ಕಾಲದಲ್ಲಿ ಹಿಂದೂಗಳೆಲ್ಲ ಫಿದಾ ಆಗಿದ್ರು. ಈಗ ಅದೇ ಅನಂತಕುಮಾರ್ ಅದೇ ಹಿಂದೂಗಳ ಕಣ್ಣಲ್ಲಿ ತೀರಾ ಸಣ್ಣ ವ್ಯಕ್ತಿಯಾಗಿ ಹೋಗಿದ್ದಾರೆ. 6 ಸಲ ಬಿಜೆಪಿ ಸಂಸದರಾಗಿದ್ದ ಅನಂತಕುಮಾರ್ ಕೇಂದ್ರ ಸಚಿವರಾಗಿಯೂ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ವ್ಯಕ್ತಿಗೆ ಜನಸೇವೆ ಮಾಡೋದಂದ್ರೆ, ಸಂಸದರಾಗಿ ಕೆಲಸ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಅಲರ್ಜಿ. ಬರೀ ಹಿಂದುತ್ವದ ಹೆಸರಲ್ಲಿ ಕೆಂಡ ಕಾರ್ಕೊಂಡು ಭಾಷಣ ಮಾಡ್ಕೊಂಡಿದ್ರೆ ಸಾಕಾಗತ್ತೆ ಅಂದ್ಕೊಂಡಿದ್ದ ಆಸಾಮಿ ಇವ್ರು. 6 ಸಲ ಗೆದ್ದಿದ್ರು ಕ್ಷೇತ್ರಕ್ಕೆ ಇವರಿಂದ ಕೆಲಸ ಏನಾಗಿದೆ ಅಂತ ನೋಡಿದ್ರೆ ಶೂನ್ಯ. ಉತ್ತರ ಕನ್ನಡ ಕ್ಷೇತ್ರದ ಜನರಂತೂ ಬೇರೆ ಎಲ್ಲ ಹಾಳಾಗೋಗ್ಲಿ, ಕನಿಷ್ಠ ಒಂದು ಜಿಲ್ಲೆ ಆಸ್ಪತ್ರೆನಾದ್ರೂ ಕೊಡಿ ಅಂತ ಬೇಡ್ಕೊಂಡ್ರು. ಕೊನೆಗೆ ಹಠ ಹಿಡಿದ್ರು, ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಆದ್ರೆ 6 ಸಲ ಸಂಸದನಾಗಿ ಮಂತ್ರಿಯೂ ಆಗಿದ್ದ ವ್ಯಕ್ತಿಗೆ ಕಿವಿ ಕೇಳಿಸ್ಲಿಲ್ಲ. ಆ ಒಂದು ಕೆಲಸ ಮಾಡ್ಕೊಡೋದಕ್ಕೂ ಮನ್ಸ್ ಮಾಡೋದಿಲ್ಲ. ಮಾತೆತ್ತಿದ್ರೆ ಹಿಂದುತ್ವ ಒಂದೇ ಈ ವ್ಯಕ್ತಿಯ ಬಂಡವಾಳ. ಅಯೋಧ್ಯೆ ಪ್ರಾರಂಭ, ಅದರಲ್ಲಿ ಕಾಶಿ ಇದೆ, ಮಥುರಾ ಇದೆ. ಈ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲೆಲ್ಲಿ ಅಪಮಾನ ಆಗಿದೆಯೋ ಆ ಎಲ್ಲ ಅಪಮಾನದ ಕಲ್ಲುಗಳು ಕಾಯ್ತಾ ಕೂತ್ಕೊಂಡಿದ್ದಾವೆ. ನಮಗೆ ಮುಕ್ತಿ ಬೇಕು, ನಮಗೆ ಮುಕ್ತಿ ಬೇಕು ಅಂತ. ಎಲ್ಲಿ ತನಕ ಅದು ಆಗೋದಿಲ್ಲ, ಅಲ್ಲಿ ತನಕ ಹಿಂದೂ ಸಮಾಜ ಇನ್ನು ವಿರಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ರಣಭೈರವ ಎದ್ದಾಗಿದೆ. ನಿಜ, ಜನ ಇವರನ್ನ ಇಷ್ಟಪಟ್ಟಿದ್ದೇ ಪ್ರಖರ ಹಿಂದೂವಾದಿ ಅಂತ. ಆದ್ರೆ ಒಬ್ಬ ರಾಜಕೀಯ ನಾಯಕನಾದ್ಮೇಲೆ ಅದರದ್ದೇ ಆದ ಜವಾಬ್ದಾರಿಗಳು ಇರುತ್ತಲ್ಲ. ಸಂಸದನಾದ ಮೇಲೆ ಕನಿಷ್ಠ ಕೆಲಸವನ್ನಾದ್ರೂ ಮಾಡೋದ್ ಬೇಡ್ವಾ? ಅದರಲ್ಲೂ ಕಳೆದ ಸಲ ಸಂಸದನಾಗಿ ಗೆದ್ದ ನಂತರ ಆ ಮನುಷ್ಯ ಮನೆಯಿಂದ ಹೊರಗೆ ಬಂದಿದ್ದೇ ಚುನಾವಣೆಗೆ ಇನ್ನೇನು 6 ತಿಂಗಳಿದೆ ಅನ್ನೋವಾಗ. ಹೊರಗೆ ಬಂದು ಮಾಡಿದ್ದು ಮತ್ತದೇ ಮುಸ್ಲಿಂ ದ್ವೇಷ, ಆಡಿದ್ದು ಅದೇ ಸಂವಿಧಾನ ಬದಲಾವಣೆಯ ಮಾತುಗಳು. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡ್ದೇವನ್ನೆಲ್ಲ ತುರುಕಿದ್ರು. ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನ ತಂದಿಟ್ಟಿದ್ರು. ಇದೆಲ್ಲದೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ನಾವು ಗೆದ್ರೆ ಅಲ್ಲಿರುವಂತಹ ವಿಧಾನಸಭೆಗಳನ್ನ ನಾವು ಗೆಲ್ಲಬಹುದು. ಆಗ ಕನಿಷ್ಠ 20ಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಹತ್ರ ಬರ್ತವೆ. ಅಷ್ಟರ ನಂತರದಲ್ಲಿ ಲೋಕಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ, ರಾಜ್ಯ ಸರ್ಕಾರಗಳಲ್ಲಿ 2/3 ಮೆಜಾರಿಟಿ. ಒಮ್ಮೆ ಇಷ್ಟ ಆದ ನಂತರದಲ್ಲಿ ಆಮೇಲೆ ಮಾರಿಜಾತ್ರೆ ನೋಡ್ರಿ ಹೆಂಗಿದೆ. ಈ ಅನಂತಕುಮಾರ್ ಹೆಗಡೆಯ ಸಂವಿಧಾನ ಬದಲಾವಣೆಯ ಮಾತುಗಳು ಇಡೀ ದೇಶದಲ್ಲಿ ಬಿಜೆಪಿ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿತ್ತು. ಕಾಂಗ್ರೆಸ್ ಹಾಗೂ ವಿರೋಧಿ ಪಕ್ಷಗಳಿಗೆ ಇದೇ ಅಸ್ತ್ರ ಕೂಡ ಆಯ್ತು. ಈಗಲೂ ಬಿಜೆಪಿ ವಿರೋಧಿಗಳು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಅಂತ ಜನರನ್ನ ಹೆದರಿಸ್ತಾ ಇದ್ದಾರೆ. ये संविधान अंबेडकर जी ने दिया और उसमें सच्चाई है. अंबेडकर जी ने दिया, गांधी जी ने दिया, मगर ये एक सोच है. ये अंबेडकर जी से पहले भी थी. इसमें बुद्धा भी हैं, इसमें बसवन्ना जी भी हैं, इसमें पेरियार हैं, इसमें गांधी हैं. और सिर्फ वो नहीं है, बहुत सारे ऐसे भी लोग हैं जिनके नाम किसी ने सुने भी नहीं. वो इसी चीज के लिए लड़े थे. कि संविधान को बदलने वाली बात उन्हीं के नेता क्यों कर रहे हैं? ये बात उभरी कहां से और इस बात का मतलब क्या है? अगर किसी को डरना नहीं चाहिए तो इसका मतलब क्या है? क्योंकि जब संविधान बदलेंगे तो आरक्षण को क्या होगा? जब संविधान बदलेंगे तो ये जो अधिकार है जो सबका है इस देश में, कि चाहे प्रधानमंत्री हो चाहे छोटे से छोटा किसान हो, उसका वोट का अधिकार है, इसका क्या होगा? तो इसका जवाब देना. ಇದಕ್ಕೆ ಒಂದ್ ರೀತಿಯಲ್ಲಿ ಮೂಲ ಕಾರಣ ಇದೆ ಅನಂತಕುಮಾರ್ ಹೆಗಡೆ. ಕೆಲವೊಮ್ಮೆ ವಿರೋಧಿಗಳಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ನೀಡಬೇಕಾಗತ್ತೆ ಅನ್ನೋದು ನಿಜ. ಅನಂತಕುಮಾರ್ ಹೆಗಡೆ ಕೂಡ ಅದರಲ್ಲಿ ನಿಸ್ಸೀಮರು. ಆದ್ರೆ ಇವರ ಹಿಂದುತ್ವದ ಬಂಡವಾಳ ಅಧಿಕಾರಕ್ಕಾಗಿ ಮಾತ್ರ ಅನ್ನೋದು ಮುಖವಾಡ ಕಳಚಿ ಬಿದ್ದಿತ್ತು ಈ ಬಾರಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ. ಯಾವಾಗ ಇವರಿಗೆ ಉತ್ತರ ಕನ್ನಡದ ಬಿಜೆಪಿ ಟಿಕೆಟ್ ಕೈತಪ್ಪ ಹೋಯ್ತೋ ಆಗ ಶುರುವಾಯ್ತು ನೋಡಿ ಅನಂತನ ಅವಾಂತರ.
ಹೌದು, ಬಿಜೆಪಿ ಅನಂತಕುಮಾರ್ ಹೆಗಡೆಯವರನ್ನ ಬದಲಾವಣೆ ಮಾಡಿ ಒಬ್ಬ ಯುವ ನಾಯಕನನ್ನ ತರಬೇಕಿತ್ತು. ಮತ್ತದೇ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ತರುವುದಾಗಿದ್ರೆ ಬದಲಾವಣೆ ಮಾಡುವಂತಹ ಅಗತ್ಯ ಏನೂ ಇರಲಿಲ್ಲ. ಅದೇನೇ ಇರಲಿ, ಪಕ್ಷ ನಿರ್ಧಾರ ಮಾಡಿದ್ಮೇಲೆ ಈ ಅನಂತಕುಮಾರ್ ಹೆಗಡೆ ಹೇಗ್ ನಡೆದುಕೊಳ್ಬೇಕಾಗಿತ್ತು? 6 ಸಲ ಅವಕಾಶ ಕೊಟ್ಟು ಮೆರೆಸಿದ ಪಕ್ಷ 1 ಸಲ ಟಿಕೆಟ್ ನೀಡದೆ ಹೋದಾಗ ಆ ಪಕ್ಷದ ಮೇಲೆ ಮುನಿಸಿಕೊಂಡು ದೂರ ಇರೋದು ಎಂತಹ ಹಿಂದುತ್ವ? ಈ ವ್ಯಕ್ತಿ ಎಂತಹ ಸ್ವಾರ್ಥಿ ಅಂದ್ರೆ ಟಿಕೆಟ್ ಕೈತಪ್ಪಿದ ಕಾರಣಕ್ಕೆ ಬಿಜೆಪಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೂ ಕೂಡ ಹೋಗಿಲ್ಲ. ಹಿಂದುತ್ವ, RSS, ಬಿಜೆಪಿ ಅಂದ್ರೆ ತನ್ನ ಪ್ರಾಣ ಅನ್ನೋ ಹಾಗೆ ಕ್ರಾಂತಿಕಾರಿ ಭಾಷಣ ಮಾಡ್ತಿದ್ದ ಹೆಗಡೆಯ ಅಧಿಕಾರದ ಆಸೆಯ ಬಂಡವಾಳ ಕೊನೆಗೂ ಕೂಡ ಬಯಲಾಯಿತು. ಬಿಜೆಪಿಯವರು ಇವರ ಫೋಟೋವನ್ನ ಬಳಸ್ಕೊಳ್ಳೋದನ್ನು ವಿರೋಧ ಮಾಡಿದ್ರು. ಪ್ರಧಾನಿ ಮೋದಿಯವರೇ ಕ್ಷೇತ್ರಕ್ಕೆ ಬಂದಾಗ್ಲೂ ಈ ಅನಂತಕುಮಾರ್ ಹೆಗಡೆ ಸಭೆಗೆ ಹೋಗ್ಲಿಲ್ಲ. ಇದೆಲ್ಲ ಬಿಟ್ಟಾಕಿ ಅಧಿಕಾರ ಕೈತಪ್ಪಿದ ಕಾರಣಕ್ಕೆ ಇವರು ಚುನಾವಣೆಯ ದಿನ ಸಂಜೆ ತನಕ ಮತ ಹಾಕೋದಕ್ಕೂ ಹೋಗಿಲ್ಲ. ಯಾವಾಗ್ಲೂ ಬೆಳಿಗ್ಗೆಯೇ ಮತ ಚಲಾಯಿಸ್ತಾ ಇದ್ದ ಹೆಗಡೆ ಈ ಬಾರಿ ಮತ ಹಾಕ್ಲೋ ಬೇಡವೋ ಅನ್ನೋ ಯೋಚನೆಯನ್ನ ಮಾಡ್ತಾ ಸಂಜೆ ತನಕ ಸಮಯವನ್ನ ಕಳೆದ್ರು. ಕೊನೆಗೂ ಸಂಜೆ ಹೊತ್ತಿಗೆ ದೇಶಕ್ಕೆ ಉಪಕಾರ ಮಾಡಿದ ಭಾವನೆಯಲ್ಲಿ ಬಂದು ಮತವನ್ನ ಚಲಾಯಿಸಿದ್ದಾರೆ. ಈ ವ್ಯಕ್ತಿಯ ಇಂತಹ ಸನ್ನತನ ನೋಡಿದ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರೆ ಇಷ್ಟು ವರ್ಷ ಇಂತಹ ವ್ಯಕ್ತಿಯನ್ನ ನಾವು ತಲೆ ಮೇಲೆ ಕೂರಿಸಿಕೊಂಡು ಮೆರೆಸಿದ್ದ ಅಂತ ಅಸಹ್ಯ ಪಡ್ತಿದ್ದಾರೆ. 30 ವರ್ಷಕ್ಕೂ ಹೆಚ್ಚು ಕಾಲ ಕೆಲಸವನ್ನೇ ಮಾಡದೆ ಅಧಿಕಾರವನ್ನ ಅನುಭವಿಸಿದ ಮೇಲೂ ಈ ವ್ಯಕ್ತಿಯಲ್ಲಿ ತೃಪ್ತಿ ಇಲ್ಲ ಅಂದ್ರೆ ಏನ್ ಹೇಳೋದು? ಇತ್ತೀಚೆಗೆ ಇವರ ಆರೋಗ್ಯವೂ ಕೂಡ ಚೆನ್ನಾಗಿಲ್ಲ ಅನ್ನೋ ಸುದ್ದಿ ಹರಿದಾಡಿತ್ತು. ಅದಕ್ಕೆ ನನ್ನ ಆರೋಗ್ಯದ ಸಮಸ್ಯೆನೂ ಇತ್ತು ಮತ್ತು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಮುಂಚಿನೂ ಕೂಡ ಹೇಳ್ತಾ ಬಂದಿದ್ದೆ ನಾನು. ಹೇಗಿದ್ಮೇಲೆ ಅವರೇ ಖುಷಿಯಿಂದ ಕ್ಷೇತ್ರವನ್ನ ಮತ್ತೊಬ್ಬರಿಗೆ ಬಿಟ್ಕೊಟ್ಟು ಪಕ್ಷದ ಜೊತೆಗೆ ನಿಂತಿದ್ರೆ ಮನುಷ್ಯ ಇನ್ನಷ್ಟೂ ದೊಡ್ಡವನಾಗ್ತಿದ್ದ. ಆದ್ರೆ ಇಷ್ಟು ದಿನ ತೊಟ್ಟಿದ್ದೇ ಮುಖವಾಡ ಆಗಿರುವಾಗ ಒಂದಲ್ಲ ಒಂದಿನ ಅದು ಕಳಚಲೇಬೇಕಿತ್ತು. ಈಗ ಕಳಚಿದೆ ಅಷ್ಟೇ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡ್ತಾ ಇರಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.